ಲಾಸ್ಟ್ ಟೈಮ್ ಮಾಡಿದಲ್ಲಿ ಭಾಳ ಅದ್ದೂರಿಯಾಗಿ ಸಕ್ಸಸ್ ಆಯಿತು. ಆ ಕಾರಣ ಈಗಾಗಲೇ ನಮಗೆ ಲಾಸ್ಟ್ ಏಪ್ರಿಲಲ್ಲಿ ಮಾಡೋಣ ಅಂತಿದ್ವಿ. ಅದಕ್ಕೂ ಆ ಮಳೆ ಇರೋದ್ರಿಂದ ಫೆಬ್ರವರಿ ಆದರೆ ಅನುಕೂಲ ಆಗ್ತಿತ್ತು ಅಂತ ಇದು ಇಟ್ನಲ್ಲಿ ಹೋದ ಸತಿ 12ಕ್ಕೆ ಮಾಡಿದ್ವಿ ಕಂಪ್ನಿ ಉತ್ಸವ. 12ನೇ ತಾರೀಕು ಸೇಮ್ ಡೇಟು, ಅದೇ 12ನೇ ತಾರೀಕು ಕಂಪ್ನಿ ಉತ್ಸವ ಮಾಡ್ತಿದ್ವಿ. ಅದ್ರ ಜೊತೆಗೆ ಇತಿಹಾಸದಲ್ಲಿ ಫಸ್ಟ್ ಇವಾಗ ಕಂಪ್ನಿ ಉತ್ಸವ ಆಗ್ತದೆ ಅದೇ ಥರ ಇತಿಹಾಸದಲ್ಲಿ ಮೊಟ್ಟ ಮೊದಲನೇದಾಗಿ ಕುರುಗೋಡು ಉತ್ಸವ ಕೂಡ ಈ ಸತಿ ಪ್ರಾರಂಭ ಮಾಡಿದೆ. ಹಾಗಾಗಿ ಕಂಪ್ನಿ ಮತ್ತು ಕುರುಗೋಡು ಉತ್ಸವ ಎರಡು ಉತ್ಸವಗಳನ್ನ ಫೆಬ್ರವರಿ 12 ಕಂಪ್ನಿ ಉತ್ಸವ, ಫೆಬ್ರವರಿ 16 ಕುರುಗೋಡು ಉತ್ಸವ. ಹಾಗಾಗಿ ನನಗೆ ಭಾಳಷ್ಟು ಖುಷಿ ಇದೆ. ಯಾಕಂದರೆ ಜನ ಏನು ಅಭಿವೃದ್ಧಿ ಮತ್ತೊಂದು ಎಲ್ಲ MLA ಮಾಡ್ತಾರ, ಉತ್ಸವ ಯಾಕೆ ಮಾಡಿಲ್ಲ ಅಂತ ಅನೇಕ ಸಂಘ ಸಂಸ್ಥೆಗಳು, ಅನೇಕ ಹಿರಿಯರು ಅವರೆಲ್ಲ ಏನು ಒತ್ತಾಯ ಇತ್ತು. ಹಾಗಾಗಿ ಮೊನ್ನೆ ಸಿದ್ದರಾಮಯ್ಯ ಸರ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಈ ಸದ್ಯ ನಾವು ಕಂಪ್ನಿ ಮತ್ತು ಕುರುಗೋಡು ಉತ್ಸವ ಮಾಡಲೇಬೇಕಂತಂದು ಏನು ಬೇಡಿಕೆ ನೀವು ಇಟ್ಟಿದ್ದೀವಿ. ಅದ್ರ ಪ್ರಕಾರ ಕಂಪ್ನಿಗೆ 1 ಕೋಟಿ ಮತ್ತು ಕುರುಗೋಡಿಗೆ 1 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಆಗಿದೆ. ಇವಾಗ ಕಂಪ್ನಿ ಮತ್ತು ಕುರುಗೋಡು ಉತ್ಸವ ಏನು 1 ಕೋಟಿ ಸಾಕಾಗಲ್ಲ. ಹಂಗಾಗಿ ಭಾಳಷ್ಟು ಹಿರಿಯರಿದ್ದಾರೆ, ನಮ್ಮ ಚೆನ್ನಸ್ವಾಮಿ ಇದ್ದಾರೆ, ದನಿಗಳು ಯಾರಿದ್ದಾರೆ ಅಂತ ಎಲ್ಲರನ್ನು ಲೀಸ್ಟ್ ಮಾಡಿ ಮುಗಿಸ್ಬೇಕು. ಹಾಗಾಗಿ ಅವ್ರದ್ದೇ ಉತ್ಸವ ಇದೆ ಅಂಥವ್ರಿಗೆಲ್ಲ ತಿಳಿಸಿ ಅವರಿಗೆ ಸಹಾಯ ದಾನಿಗಳ ದೇಣಿಗೆ ಅಂತೂ ಬೇಡ, ಅವ್ರು ಬಂದು ಸಹಕಾರ ಮಾಡಿದ್ರೆ ನಮ್ಗೆ ಅಷ್ಟೇ ಖುಷಿ ಮತ್ತು ಸಂತೋಷ. ಯಾಕಂದ್ರೆ ಅವರು ಈ ಕಂಪ್ನಿ ಹಿರಿಯರು, ಇದರಲ್ಲಿ ಯಾವುದೇ ಪಕ್ಷ ಭೇದ ಎಲ್ಲ ಮಾಡ್ತು. ಪಾರ್ಟಿ ಯಾವುದು ಕಾಂಗ್ರೆಸ್, BJP, JDS ಯಾವುದು ಇರಲ್ಲ. ಇದು ಕಂಪ್ನಿ ಆದಮೇಲೆ ಎಲ್ಲರೂ ಸೇರಿ ಮಾಡೋದು. ಹಾಗಾಗಿ ಈಗಿರೋಂಥ ಎಲ್ಲ ಪಕ್ಷ ಇವತ್ತೇ JDS ಇರಲಿ, BJP ಇರಲಿ, ಕಾಂಗ್ರೆಸ್ ಇರಲಿ ಎಲ್ಲ ಮುಖಂಡರುಗಳು ಸೇರಿ ಕಂಪ್ನಿ ಉತ್ಸವ ಸಕ್ಸಸ್ ಆಗೋದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ. ಅದಾದಮೇಲೆ ಸಂಘ ಸಂಸ್ಥೆ ಇದ್ದಾರೆ. ಹಾಗಾಗಿ ಸಂಘ ಸಂಸ್ಥೆ ಎಷ್ಟೇ ಸಂಘ ಸಂಸ್ಥೆ ಇದ್ರೂ ಕೂಡ ಎಲ್ಲರೂ ಕೂಡ ಇದ್ರಲ್ಲಿ ಭಾಗವಹಿಸ್ಬೇಕು. ಯಾಕಂದರೆ ನಮಗೆ 13, 14, 15 ಏನು ಹಂಪಿ ಉತ್ಸವ ಇದೆ. ಹಾಗಾಗಿ ಪೊಲೀಸ್ ಪ್ರೊಡಕ್ಷನ್ ಇವೆಲ್ಲ ಎರಡು ಕಡೆಗೆ ಒಂದು ಸ್ವಲ್ಪ ಇದಾಗ್ತಿದೆ. ಹಾಗಾಗಿ ಸಂಘ ಸಂಸ್ಥೆಗಳು ಎಲ್ಲರಿಗೂ ಕೂಡ ವಾಲಂಟಿಯರಾಗಿ ಜೊತೆ ಕಂಪ್ನಿ ಇರಲಿ, ಕುರುಗೋಡಿರಲಿ ಆ ಭಾಗದಲ್ಲಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತೈತಿ. ಹಾಗಾಗಿ ಸಂಘ ಸಂಸ್ಥೆ ಮತ್ತು ಕಂಪ್ನಿಯಲ್ಲಿರೋಂಥ ಎಲ್ಲ ಹಿರಿಯರನ್ನ ಪಕ್ಷಾತೀತವಾಗಿ ಅವ್ರ ಸಹಕಾರ, ಸಲಹೆ ಇದ್ರಾಗ ನಮ್ದು ಏನಿರಲ್ಲ, ಇದ್ರಾಗ ನಮ್ದೆಲ್ಲ ಜೀರೋ. ಇದೆಲ್ಲ ಕಂಪ್ನಿ ಜನಗಳು ಮತ್ತು ಕುರುಗೋಡು ಜನಗಳ ಉತ್ಸವ ಇದು. ನಾನೇನಂದರೆ ಒಬ್ಬ ಸಾಮಾನ್ಯವಾಗಿ ಕೆಲಸ ಮಾಡೋಂಥ ಒಬ್ಬ ಕಾರ್ಯಕರ್ತ. ಯಾಕಂದರೆ ಇಲ್ಲಿ ನಮ್ಮ ಕಂಪ್ನಿ ಮತ್ತು ಕುರುಗೋಡಿನ ಏನು ಜನಗಳು ಖುಷಿ ಆದರೂ ಸಾಕು. ಈ ನಿಟ್ಟಿನಲ್ಲಿ ಕಂಪ್ನಿ ಉತ್ಸವ ಮತ್ತು ಕುರುಗೋಡು ಉತ್ಸವ ಮಾಡ್ತಿದ್ದೀವಿ. ಅದಾದಮೇಲೆ ಭಾಳಷ್ಟು ಒಳ್ಳೊಳ್ಳೆ ಸಿಂಗರ್ ಸಿಕ್ಕಿದ್ದಾರೆ ನಮಗೆ. ಸಂದೀಪ್ ಹೆಗಡೆ ಅಂತ ಅವರು ಭಾಳ ಒಂದು ಒಳ್ಳೆ ಸಿಂಗರು. ಅಂಥ ಸಿಂಗರು ಕುರುಗೋಡು ಬರೋಕತ್ತಾರೆ. ಅದಾದಮೇಲೆ ಇನ್ನೊಬ್ಬರು ಚಂದನ್ ಶೆಟ್ಟಿ ಅಂತ ಭಾಳ ಬಂದು ಮತ್ತೆ ಇವಾಗೇನು ಕಾಮಿಡಿ ಕಿಲಾಡಿ ಏನಿದಾವ ಸಂಪೂರ್ಣವಾಗಿ ಅವನ್ನೆಲ್ಲ ಕರ್ಸಕತ್ತೈತಿ. ಅದಾದಮೇಲೆ ಹನುಮಂತ ಬಂತಾರೆ. ಗಾಳಿ ಕಿಲಾಡಿ ಆಯ್ತು ಕೂಡ ಸಂಪೂರ್ಣವಾಗಿ ಬಂತು. ನಾಳೆ ಅದು ಏನು ಲೋಗೋ ಬಿಡುಗಡೆ ಮಾಡ್ತೀವಿ. ನಾಳೆ ಎಲ್ಲಿ ಮಾಡ್ತೀರಿ? ಇಲ್ಲೇ ಕಂಪ್ನಿ ಮಾಡ್ತೀವಿ, ಕುರುಗೋಡು ಉಡಲ್ ಮಾಡ್ತೀವಿ. ಯಾಕಂದ್ರೆ 2 ತಾಲೂಕಲ್ಲ. ಈಗ ಫ್ಲಾಗ್ ಹಾಸ್ಟಿಂಗ್ ಮಾಡ್ಬೇಕಂದ್ರೆ ಕಂಪ್ನಿ ಮಾಡ್ಬೇಕು, ಮಾಡ್ಬೇಕು, ಭಾರಿ ಕಷ್ಟ ಇದೆ. ಲಾಂಛನ ಹೋದ್ ಸರಿ ಬಳ್ಳಾರಿ ಮಾಡಿ ಆಮೇಲೆ ಇಲ್ಲಿ ಬಂದಿಲ್ಲ. ಇವಾಗ ಅದಕ್ಕೆ ನಮ್ಮೆಲ್ಲ ಹಿರಿಯರ ಸಮ್ಮುಖದಲ್ಲೇ ಇದು ಏನೇ ಉತ್ಸವ ಆಗಲಿ ಕಂಪ್ನಿ ಹಿರಿಯರು ಏನಿದ್ದಾರೆ ಅವ್ರ ಸಮ್ಮುಖದಲ್ಲೇ ಅವ್ರ ಸಲಹೆ ಮಾರ್ಗದರ್ಶನದಲ್ಲೇ ಮಾಡೋದು. ಅದಾದಮೇಲೆ ಇವಾಗ ವಾರಣಾಸಿಯಿಂದ ಏನು ತುಂಗಾ ಏನು ಆರತಿ ಮಾಡ್ತಲ್ಲ, ಆ ತುಂಗಾ ಆರತಿಗೆ ವಾರಣಾಸಿಯಿಂದ ಕರ್ಸೋಣ. ಈ ಸದ್ಯ ಡಿಫ್ರೆಂಟ್ ಆಗಿರಲಿ, ಒಂಥರ ಕಂಪ್ನಿ ಗಂಡದಲ್ಲಿ ಕುಮಾರಮ್ಮ ಕಂಪನಿ ರಾಯಿದ್ದಾಗ ಆ ವೈಭವ ಮರುಕಳಿಸ್ಲಿಕ್ಕೆ ಈಗಾಗಲೇ ಪೂರ್ವ ಸಿದ್ಧತೆ ನಡೆಯಕತ್ತಿದ್ದೆ. ಅದು ಲೈಟಿಂಗು, ಗ್ರೌಂಡ್ ಕ್ಲೀನಿಂಗು. ತುಂಗಾರತಿ ಎಷ್ಟನೇ ತಾರೀಕು? 11ನೇ ತಾರೀಕಿಗೆ ಸೋಮಪ್ಪ ಕೆರೆ ಮೇಲೆ ಮಾಡೋದು. ಯಾಕಂದ್ರೆ ಅಲ್ಲಿ ಒಳೆತ ಮಾಡಿದ್ರೆ ಜನಗಳಿಗೆ ನಿಂದ್ರಕ್ಕೆ ಜಾಗ, ಮೆಟ್ಲು ಸಿಸ್ಟಮ್ ಏನಿಲ್ಲ, ಅವೆಲ್ಲ ಮತ್ತೆ ಇದು ಮಾಡ್ಬೇಕಾಗ್ತೈತಿ. ಇವಾಗ ಅಲ್ಲಿ ಮುಂದೆ ಪಾರ್ಕ್ ಐತಲ್ಲ, ಪಾರ್ಕ್ ಮುಂದೆ ಒಂದು ಇದು ಹಾಕಿರ ಅದನ್ನೆಲ್ಲ ತೆಗೆದು ಆ ಫೇಸಿಂಗ್ ಮಾಡಿದ್ರೆ 2 ಕಡೆಗೆ ಜನಗಳು ನಿಂದ್ರಕ ಇದು ಮಾಡಕ್ಕೆ ಇದಾಗ್ತೈತಿ. ಹಾಗಾಗಿ ತುಂಗಾ ಆಡ್ತಾ ಅಲ್ಲಿ ಮಾಡಕತ್ತೈತಿ. ಅದಾದ್ಮೇಲೆ ಕುರುಗೋಡು ಬಸಪ್ಪ ದೊಡ್ಡ ಬಸಪ್ಪ ಗುಡಿ ಅಪೋಸಿಟೇ ಅವ್ರು ಶಿವರಾತ್ರಿ ಇರ್ತೈತಿ. ಯಾವುದು 15ಕ್ಕೆ ಶಿವರಾತ್ರಿ ದಿನ ಅಲ್ಲಿ ಕೂಡ ಕುರುಗೋಡು ದೊಡ್ಡ ಬಸವೇಶ್ವರನ ಅಲ್ಲಿ ಕೂಡ ಏನು ಇದೇನು ತುಂಗಾ ಆಡ್ತಿ ಅಲ್ಲಿ ಕೂಡ
ಅಲ್ಲಿ ಕೂಡ ಎರಡು ಕಡೆ ಮಾಡಲ್ಲ, ಅಲ್ಲಿ 15-16 ಅಲ್ಲಿ 15-16 ಮಾಡ್ಲಿಕ್ಕೆ ಇದು ಮಾಡಕತ್ತೀವಿ. ಹಂಗಾಗಿ ಇದು ಸಂಪೂರ್ಣವಾಗಿ ಕಂಪ್ನಿ ಭಾಳಷ್ಟು ಅಂದರೆ ಜನಗಳ ನಿರೀಕ್ಷೆ ಇತ್ತು. ಹಂಗಾಗಿ ಈ ಸತಿ ಮ್ಯಾಕ್ಸಿಮಮ್ ನಾನು 5-10 ನಿಮಿಷ ಮಾತಾಡಿರ್ಬೋದು ಇಲ್ಲಿ. ಇದ್ರ ಹಿಂದೆ ಏನು ಶ್ರಮ ಐತಲ್ಲ ನಾನು ಹೇಳ್ಕೊಬೇಕು ಹೋಗಲ್ಲ. ಯಾಕಂದ್ರೆ ಒಂದು ಫೈಲ್ ಮೂಮೆಂಟ್ ಆಗ್ಬೇಕಂದ್ರೆ 1 ದಿನ 2 ದಿನ ಬೇಕು. ಕೇವಲ 10 ನಿಮಿಷ ನಾವು ಇದು ಮುಗಿಸ್ಬೋದು. ಇದ್ರ ಫೈಲ್ ಮೂಮೆಂಟ್ ಏನೈತಲ್ಲ 10 ಜನಕ್ಕೂ ಮೇಲೆ ಹೋಗಿ 10 ಜನಕ್ಕೆ ಕೆಳಗೆ ಬರ್ಬೇಕು. ಅವ್ರ ಹೆಸರಿನ ಬಾಯಾಗ ಐತಿ. ಯಾರು ಅಪ್ಪನ ಪೋಟಿ ಮೇಡಮ್ ಇರಲಿ,